ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಇವತ್ತು ಒಂದು ಹೆಲ್ತಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ನೋಡ್ತಾ ಇದ್ದೀರಲ್ಲ, ಅನ್ನ. ನಾವು ಬೆಳಗ್ಗೆ ಮಾಡಿರ್ತೀವಿ ನೋಡಿ, ಆ ಅನ್ನ ಉಳಿದಿರುತ್ತೆ ಅಲ್ಲ, ಆ ಅನ್ನದಿಂದ ಇವತ್ತು ಒಂದು ಹೆಲ್ತಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ತಗೊಳ್ಳೋದ್ರಿಂದ ನಮ್ಮ ಗಟ್ಟಿ ಹೆಲ್ತ್ ಅಂದರೆ ನಮ್ಮ ಹೊಟ್ಟೆಯ ಕರಳಿಗೆ ಸಂಬಂಧಪಟ್ಟಿರುವಂಥ ರೆಸಿಪಿ. ಇಲ್ಲಿ ನಾನು ಇದನ್ನು ರಾತ್ರಿ ನಾನು ನೀರು ಹಾಕಿ ಇಟ್ಟಿದ್ದೆ. ಬೆಳಗ್ಗೆ ಹೊತ್ತಿಗೆ ಒಳ್ಳೆ ಚೆನ್ನಾಗಿ ಅದು ಪರ್ಮೆಂಟ್ ಆಗಿರುತ್ತೆ. ಇದಕ್ಕೆ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಬೇಕಾಗಿರುವಂಥದ್ದು ಅನ್ನ ಮತ್ತು ಮೊಸರು, ಸ್ವಲ್ಪ ಉಪ್ಪು, ಇಷ್ಟೇ ಬೇಕಾಗಿರೋದು. ನಾನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಆ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದರಲ್ಲಿ ಅರ್ಧ ಹಸಿಮೆಣಸಿಕಾಯಿಯನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೀನಿ. ತುಂಬ ಈಸಿ, ಎಲ್ಲರ ಮನೆಯಲ್ಲೂ ಅನ್ನ ಉಳಿಯುತ್ತೆ. ನಾವು ಇದಕ್ಕೆ ತಂಗಳನ್ನ ಅಂತ ಅಂತೀವಿ. ಆ ತಂಗಳನ್ನನೇ ನಮಗೆ ನಮ್ಮ ಹೆಲ್ತ್ಗೆ ಒಳ್ಳೆಯದು. ನೋಡಿ, ನಾನೀಗ ರಾತ್ರಿ ನೀರು ಹಾಕಿ ಇಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಖಾಲಿ ಹೊಟ್ಟೆನಲ್ಲಿ ಇದನ್ನು ತೊಗೊತೀನಿ. ಇಲ್ಲಾಂದರೆ ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಿ ನೋಡಿ, ಆ ಟೈಮಿಗಾದ್ರೂ ತೊಗೊಳ್ಬೋದು. ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಈ ರೆಸಿಪಿನ. ನಾವು ತಂಗಳನ್ನ ಅಂತ ಅಂದ್ಬಿಟ್ಟು ನಾವು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಈ ತಂಗಳನ್ನೇ ನಮಗೆ ಹೆಲ್ದಿ ಫುಡ್ ಆಗಿದೆ. ಈಗ ನಾನು ನೀರನ್ನು ಚೆಲ್ತಾ ಇಲ್ಲ, ನೀರಿನ ಸಮೇತ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1 ಕಪ್ ಅಷ್ಟು ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರಿಲ್ಲ ಅಂದರೆ ನೀವು ಮಜ್ಜಿಗೆ ಬೇಕಾದ್ರೂ ತೊಗೊಳ್ಬೋದು. ನೋಡಿ, ಇವಾಗ ನಾನು ಮೊಸರು ಹಾಕ್ಕೊಂಡಾದ್ಮೇಲೆ ನಾನೀಗ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ನಾನು 2 ಮಿಕ್ಸ್ ಮಾಡಿ ಪುಡಿನ ಮಾಡಿರ್ತೀನಿ. ಈಗ ಅದನ್ನು ಒಂದು 1/4 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪೇನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ನೀವು ಇದು ಯಾವುದು ಬೇಡ ಅಂದರೆ ಬರೀ ಅನ್ನ ಬೇಕಾದರೆ ಅನ್ನ ಏನು ನೀರು ಹಾಕಿಟ್ಟಿದ್ದೀನಿ ನೋಡಿ, ಅಷ್ಟು ಕೂಡ ನಾವು ತೊಗೋಬೋದು. ಇದೇನು ಬೇಡ ನಮಗೆ ಅಷ್ಟೇ ತೊಗೊತೀವಿ ಅಂದ್ರೂ ಬರೀ ಅನ್ನ ಮತ್ತು ನಾವೇನು ನೀರು ಹಾಕಿಟ್ಟಿರ್ತೀವಿ ನೋಡಿ, ಅಷ್ಟನ್ನೇ ನಾವು ಗಂಜಿ ರೂಪದಲ್ಲಿ ತಗೋಬೋದು. ಇಲ್ಲ ನಮಗೆ ಆ ಥರ ಕುಡಿಯೋಕ್ಕಾಗಲ್ಲ ಅಂತಂದರೆ ಈ ಥರ ನಾನೀಗ ಮಜ್ಜಿಗೆ ಏನು ಮೊಸರು ಹಾಕಿದ್ದೀನಿ ನೋಡಿ, ಈ ಥರ ಮೊಸರು ಹಾಕ್ಕೊಂಡು ಕೂಡ ನಾವು ತೊಗೊಳ್ಬೋದು. ನಮ್ಮ ಹೆಲ್ದಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಏನು ನಾನು ಗಟ್ಟಿ ಹೆಲ್ತ್ ಅಂತ ಅಂದೆ ನೋಡಿ, ಅಂದರೆ ನಮ್ಮ ಕರಳಿಗೆ ಸಂಬಂಧಪಟ್ಟಿರುವಂಥ ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾನ ಎಲ್ಲ ತೆಗೆದು ಒಂದು ಒಳ್ಳೆ ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡುತ್ತಂತೆ ನಾವು ಈ ಥರ ತೊಗೊಳ್ಳೋದ್ರಿಂದ. ಅಂದರೆ ನಾವೇನು ರಾತ್ರಿ ನೀರಲ್ಲಿ ನೆನೆಸಿಟ್ಟಿದ್ವಿ ನೋಡಿ, ಅದು ಒಳ್ಳೆ ಪರ್ಮೆಂಟ್ ಆಗಿರುತ್ತೆ. ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾನ ಬಿಟ್ಕೊಂಡಿರುತ್ತಂತೆ. ನನಗಂತೂ ಯಾವಾಗಲೂ ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು. ಯಾವಾಗಾದರೂ ಅನ್ನ ಉಳಿದ್ರೆ ಈ ಥರ ನಾನು ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹಾಕಿದ್ದೀನಿ. ನಾವೀಗ ರಾಗಿ ಗಂಜಿ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ. ಬೇಕಾದರೆ ನೀವು ರಾಗಿ ಗಂಜಿ ಬೇಕಾದರೂ ನೀವು ಇದಕ್ಕೆ ಮಾಡಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ರೆಸಿಪಿ. ನಾನು ಯಾವಾಗಲೂ ಕೂಡ ನಾನು ಮಾಡ್ಕೊಳ್ತಾ ಇರ್ತೀನಿ. ಮನೆಯಲ್ಲಿ ಯಾವಾಗಾದರೂ ಅನ್ನ ಉಳಿದ್ರೆ ನಾನು ಈ ಥರ ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಈಗ ಎಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕೈಯಲ್ಲಿ ಕಲಿಸಿದ್ರೇ ಸಮಾಧಾನ, ಯಾಕಂದರೆ ಒಂಥರ ಕಂಫರ್ಟಬಲ್ ಇರುತ್ತೆ. ಅದರಲ್ಲಿ ಇರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಕೈಯಲ್ಲಿ ಕಲಿಸೋದ್ರಿಂದ. ಹಾಗಾಗಿ ನಾನು ಇಲ್ಲಿ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಆ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಒಂದು ಸೌಟಲ್ಲಿ ಇಲ್ಲ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಈ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ನಾನು ಖಾಲಿ ಹೊಟ್ಟೆನಲ್ಲಿ ತೊಗೊತೀನಿ. ಈಗ ನಾವೇನಾದರೂ ಕಷಾಯ ಅದೇನಾದರೂ ತೊಗೊಂಡು ಆದಮೇಲೆ ನಾವು ಈಗ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಟಿಫನ್ ಮಾಡ್ತೀವಿ ನೋಡಿ, ಆ ಟೈಮ್ಗೆ ತೊಗೊಳ್ಬೋದು. ಇದನ್ನು ತೊಗೊಂಡು ಆದಷ್ಟು ಖಾಲಿ ಹೊಟ್ಟೆನಲ್ಲೇ ತೊಗೋಬೇಕಂತ ಹೇಳ್ತಾರೆ. ಇದನ್ನು ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಯೂರಿನ್ ಇನ್ಸ್ಪೆಕ್ಷನ್ ಇರುತ್ತೆ, ಆ ಎಲ್ಲರೂ ಕೂಡ ಇದನ್ನು ತೊಗೊಳ್ಬೋದು. ಮತ್ತು ಅತಿಯಾಗಿ ಓವರ್ ಗ್ಯಾಸ್ಟ್ರಿಕ್ ಯಾರಿಗಿರುತ್ತೆ ನೋಡಿ, ಅವರು ಕೂಡ ಇದನ್ನು ತೊಗೊಳ್ಬೋದು. ಅಂದರೆ ಇದು ತೊಗೊಂಡಿದ್ದೇನೆ ಕಮ್ಮಿ ಆಗೋದಿಲ್ಲ. ನೀವು ವಾರದಲ್ಲಿ 2ರಿಂದ ಓವರ್ ಗ್ಯಾಸ್ಟ್ರಿಕ್ ಯಾರಿಗಿರುತ್ತೆ ಇದನ್ನು ವಾರದಲ್ಲಿ 2ರಿಂದ 3 ಸಲ ಇದನ್ನು ತೊಗೊಳ್ತಾ ಬನ್ನಿ. ನೀವೇ ಆಮೇಲೆ ಹೇಳ್ತೀರಾ. ತುಂಬ ಅಂದರೆ ತುಂಬ ಒಳ್ಳೆಯದು ಈ ಥರ ನಾವು ತೊಗೊಳ್ಳೋದ್ರಿಂದ. ನೋಡಿ, ನಮ್ಮ ಹೆಲ್ದಿ ರೆಸಿಪಿ ರೆಡಿ ಆಯಿತು. ಇದನ್ನು
ನಾನಿವಾಗ ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಷ್ಟು ಹೆಲ್ದಿಯಾಗಿದೆ ಹಾಗೆ ಎಷ್ಟು ಈಸಿ ಆಗಿದೆ ಅಂತ ಅಂದ್ಬಿಟ್ಟು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.